ವಿಶೇಷವಾಗಿ ಒಬ್ಬ ಮನುಷ್ಯ ಜೀವನದಲ್ಲಿ ಏನೇನು ತಪ್ಪುಗಳು ಮಾಡ್ತಾನೆ. ಅದಕ್ಕೆ ಒಂದು ಕ್ಷೇತ್ರಕ್ಕೆ ಹೋದಾಗ ನಿಮ್ಮ ಮನೆಯಲ್ಲಿ ದುಡ್ಡು ಯಾಕೆ ಕಮ್ಮಿ ಆಗುತ್ತೆ, ಅವಳು ಕೋಪಗೊಂಡು ನಿಮ್ಮನ್ನೆಲ್ಲ ಹಾಕಿ ಮುಳುಗಿಸಿ ತೊಳೆದು ಬಿಡ್ತಾಳೆ. ಯಾವತ್ತು ಯುಟಿಲಿಟಿ ಬಿಲ್ಡಿಂಗ್ ಬೀಳುತ್ತೆ ಅಂದರೆ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆ ಪ್ರಕಾರ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶಾಂತಾಕಾರಂ ಭುಜಗಶಯನ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಂ ಯೋಗಿವೃದ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರುದಕ್ಷಿಣಾಮೂರ್ತೆ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಸಾಧ್ಯ ಸಾಧಕ ಸ್ವಾಮಿನ್ನ ಸಾಧ್ಯಂ ದವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಎಲ್ಲ ದೇವನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಭಾಳ ದಿವಸ ಆಗೋಯ್ತು. ಈ ನಂಟು ದೂರ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಏನಂತೀರ? ದೂರವಾಗಿದ್ದಾಗ ಮನುಷ್ಯನ ವ್ಯಾಲ್ಯೂ ಗೊತ್ತಾಗುತ್ತಂತೆ, ಮನುಷ್ಯ ಇದ್ದಾಗ ಒಬ್ರಿಗೂ ವ್ಯಾಲ್ಯೂ ಗೊತ್ತಾಗಲ್ಲ. ಇವತ್ತು ನಮ್ಮ ಬ್ರಹ್ಮಾಂಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅದು ಬ್ರಹ್ಮಾಂಡ ವಿಚಾರ ಅಂತಕ್ಕಂಥದ್ದನ್ನು ನೀವೆಲ್ಲ ಕರೆಕ್ಷನ್ ಮಾಡ್ಕೊಂಬಿಟ್ಟು ಬ್ರಹ್ಮಾಂಡನೇ ಮಾಡ್ಕೊಳ್ಳಿ. ಯಾಕೆಂದರೆ ಮೊದಲು ಬ್ರಹ್ಮಾಂಡ ಅಂದದ್ದೇ ನಮ್ಮ ಕಾರ್ಯಕ್ರಮ. ಆವಾಗಿಂದ ಇವತ್ತವರೆಗೂ ಯಾರೋ ಪಾಪ ಕದ್ಗಿದ್ಬಿಟ್ರೇನೋ ಬ್ರಹ್ಮಾಂಡ ಅಂಥೇಳಿ ಹೆಸರನ್ನ ಹಿಂದೆ ಮುಂದೆ ಎಲ್ಲ ಸೇರಿಸ್ಕೊಂಡ್ಬಿಡ್ತಾರೆ. ಆದರೆ ಪ್ರಪಂಚ ಪೂರ್ತಿ ಅದನ್ನು ನಮ್ಮದೇ ಆಗಿರ್ತಕ್ಕಂಥ ಪೇಟೆಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ ತಿಟ್ಕೊಳ್ಳಿ, ಯಾರೂ ಕದಿಯೋಕ್ಕೆ ಸಾಧ್ಯವಿಲ್ಲ. ಆದರೂ ಸಹ ಬ್ರಹ್ಮಾಂಡ ವಿಚಾರ ಅಂತ ಹಾಕಿರೋ ಬದಲು ಬ್ರಹ್ಮಾಂಡನೇ ಇದ್ದರಿಂದ ಇನ್ನು ಮುಂದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜಗನ್ಮಾತೆಯ ಒಂದು ವಿಶೇಷವಾಗಿರ್ತಕ್ಕಂಥ ಹೆಸರು, ಅವಳ ಹೆಸರಲ್ಲೇ ಇರತಕ್ಕಂಥ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಲೋಕಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾಗಿ ಒಬ್ಬ ಮನುಷ್ಯ ಜೀವನದಲ್ಲಿ ಒಂದು ಕ್ಷೇತ್ರಕ್ಕೆ ಹೋಗ್ತಾನೆ, ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ, ಏನೇನು ತಪ್ಪುಗಳು ಮಾಡ್ತಾನೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು. ಜ್ಞಾಪಕ ಇಟ್ಕೊಳ್ಳಿ. ಒಂದು ಕ್ಷೇತ್ರಕ್ಕೆ ಹೋದಾಗ, ನದಿಗೆ ಹೋದಾಗ, ನದಿ ಕ್ಷೇತ್ರದಲ್ಲಿ ಏನೇನು ಮಾಡಬಾರ್ದು, ಕ್ಷೇತ್ರಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಏನೇನು ಮಾಡಬಾರ್ದು, ಇದೆಲ್ಲ ಮಾಡಬಾರ್ದು ಅನ್ನೋದನ್ನೆಲ್ಲ ಟಿಕ್ ಹಾಕೋಬೇಕು ನೀವು. ಒಬ್ಬ ಮನುಷ್ಯ ಪ್ರತಿದಿನ ಏನೇನು ಕೆಟ್ಟದ್ದು ಮಾಡಿದ್ದೀನಿ ಅನ್ನೋದನ್ನು ಮರೆತು ಬಿಡಿ. ಏನು ಒಳ್ಳೇದು ಮಾಡಿದ್ದೀನಿ ಅನ್ನೋತಕ್ಕಂಥದ್ದು ನೀವು ಮಧ್ಯ ಮಧ್ಯ ಒಂದೊಂದು ಟಿಕ್ ಹಾಕ್ಕೊಂಡು ನಾನೇನು ಇಂಥದ್ದು ಒಳ್ಳೇದು ಮಾಡಿದ್ದೀನಿ, ಇಂಥದ್ದು ಮಾಡಿದ್ದೀನಿ ಅಂತ ಮಾಡಿದಾಗ ಗೊತ್ತಾಗುತ್ತೆ ನೀವೇನೇನು ಕೆಟ್ಟದ್ದು ಮಾಡಿದ್ದೀರಾ ಅಂತ. ಮನುಷ್ಯ ಯಾವತ್ತಾದರೂ ಪೂಜೆ ಪುನಸ್ಕಾರ ಮಾಡಿದ್ರೆ ಭಾಳ ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡ್ತಾನೆ. ಯಾರು ತುಂಬ ಪೂಜೆ ಮಾಡ್ತಾರೆ ಅವ್ರು ನಂಬ್ಕೊಳ್ಳೇಬಾರ್ದು. ಜ್ಞಾಪಕ ಇಟ್ಕೊಳ್ಳಿ. ಅವರಷ್ಟು ವಿಶೇಷವಾಗಿರ್ತಕ್ಕಂಥ ಕೆಟ್ಟವರು ಇನ್ನೊಬ್ಬರಿಲ್ಲ, ಅಥವಾ ಮಂದಸ್ಮಿತವಾಗಿಲ್ಲವನಿಲ್ಲ, ಇಲ್ಲ ದುರಹಂಕಾರದವನಿಲ್ಲ, ಇಲ್ಲ ದುರಾಸೆ ಆಗಿರ್ತಕ್ಕಂಥವನಲ್ಲ ಅಂತ. ಯಾಕೆಂದರೆ ಭಾಳ ಜನ ತಪ್ಪು ಮಾಡಿದ್ರೇ ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಭಗವಂತ ಕಾಪಾಡಪ್ಪ ಅಂತಿರ್ತಾರೆ. ಯಾಕೆಂದ್ರೆ ತುಂಬ ಪಾಪ ಮಾಡಿಬಿಟ್ಟಿದ್ದೀನಿ, ಕಾಪಾಡು ಅಂತ. ಕರ್ತವ್ಯಂ ದೈವಮಾನ್ವಿಕಂ. ಯಾರು ದೇವ್ರನ್ನ ತುಂಬ ಸುಮ್ಮನೆ ಹಲೋ ಚೆನ್ನಾಗಿದ್ದೀರಾ ಭಗವಂತ ಕಾಪಾಡಪ್ಪ ಅಂದ್ಬಿಟ್ಟು ಸುಮ್ಮನೆ ತನ್ನ ಕರ್ತವ್ಯಂ ದೈವಮಾನ್ವಿಕಂ. ಕಾರು ಓಡಿಸೋನು ಕಾರ್ನ ಒರೆಸಿ ಭಾಳ ಚೆನ್ನಾಗಿ ನೋಡಿಕೊಂಡು ಕ್ಲೀನಾಗಿ ಪ್ರತಿದಿನ ಮಹಾಲಕ್ಷ್ಮಿ ಅವಳು ನನಗೆ ದುಡ್ಡು ಕೊಡ್ತಾ ಇದ್ದಾಳೆ, ನನ್ನ ಯೋಗ್ಯತೆ ತಕ್ಕಂತೆ ನಾನು ಮಾಡಿರೋ ಕೆಲಸಕ್ಕೆ ಒಂದು ಕರ್ತವ್ಯಂ ದೈವಮಾನ್ವಿಕಂ, ಆ ದೇವರಿಗೆ ಪ್ರತಿಫಲವನ್ನು ಕೊಡ್ತಾಳೆ ಅಂದಾಗ ಭಾಳ ಸಂತೋಷ. ಆ ಸಂತೋಷಕ್ಕೆ ಅವನಿಗೆ ಮಹಾಲಕ್ಷ್ಮಿ ಸಾಯಂಕಾಲ ಒಳಿತಾಳೆ. ಅದೇ ಗಬ್ಬೆದ್ದೋಗಿ ಅದೇ ನೆನ್ನೆ ರಾತ್ರಿ ಸ್ನಾನನೇ ಮಾಡಿದೆ ಕಾರ್ನ ಹಾಗೇ ಬಂದು ಹತ್ತಿದ್ರೆ ಅವನು ಮಾಡೋ ಕೆಲಸಕ್ಕೆ ದ್ರೋಹ ಬಗೀತಾನೆ. ಮಹಾಲಕ್ಷ್ಮಿ ಬರ್ತಾಳ? ಖಂಡಿತ ಬರಲ್ಲ. ಥೂಚಿ ಅಂತಕ್ಕಂಥ ಅವಕಾಶವನ್ನು ಇವನೇ ಮಾಡ್ಕೊಂಡು ಹಾಗೆ ದೂರ ತಳ್ಳಿಬಿಡ್ತಾಳೆ. ಅಹಂ ಲಕ್ಷ್ಮೀ ಚ ವಿದ್ಮಹೇ ಲಕ್ಷ್ಮಿ ಪೂಜಿತ. ನೀವೆಲ್ಲ ಅಂದ್ಕೊಂಡ ಹಾಗೆ ಮಹಾಲಕ್ಷ್ಮಿ ದುಡ್ಡಲ್ಲ, ಅಲಕ್ಷ್ಮೀಂ ನಿತ್ಯ. ಲಕ್ಷ್ಮಿನ ಅಲಕ್ಷ್ಯ ಮಾಡಬೇಡ ಅಂತ, ದೂರ ತಳ್ಳಬೇಡ ಅವಳನ್ನ. ಯಾವತ್ತು ಅವಳನ್ನ ಸೇರ್ಕೋಬೇಕು ಅಂದರೆ ಲಕ್ಷ್ಮಿ, ನಮ್ಮ ಲಕ್ಷ್ಯವನ್ನು ಮುಟ್ಟಕ್ಕೆ ಶಕ್ತಿ ಕೊಡೋಳು ಮಾತ್ರ ಲಕ್ಷ್ಮಿ ಹೊರತು ಲಕ್ಷ್ಮಿ ದುಡ್ಡಲ್ಲ. ಲಕ್ಷ್ಮಿ ಐಶ್ವರ್ಯವನ್ನು ಕೊಡ್ತಕ್ಕಂಥವ್ರು ಎಲ್ಲರೂ ಐಶ್ವರ್ಯೇಶ್ವರ, ಅವನೇ ಕಾಳಭೈರವ. ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಬಲಭಾಗದಲ್ಲಿ ಸಾಕ್ಷಾತ್ ಕುಬೇರ ಇರ್ತಾನೆ, ಅಲ್ಲಿಗೆ ವಿಶೇಷವಾಗಿ ಕೊಡ್ತಿರ್ತಾನೆ. ಯಾರೋ ಐಶ್ವರ್ಯೇಶ್ವರ, ಎಡಗಡೆ ಲಕ್ಷ್ಮಿ ಕೂತಿರ್ತಾಳೆ, ಅವನಿಗೆ ಐಶ್ವರ್ಯನ ಕೊಡ್ತಾರೆ. ಅದಕ್ಕೆ ಐಶ್ವರ್ಯೇಶ್ವರ ಅಂತ. ಈಶ್ವರನಿಗೆ ಐಶ್ವರ್ಯನ ಕೊಡ್ತಕ್ಕಂಥ ಐಶ್ವರ್ಯೇಶ್ವರ ಅಂತ ಕಾಳಭೈರವನ ಸ್ವರ್ಣಕಾಳಭೈರವ ಅಂತ ಇನ್ನೊಂದು ನಾಮಕರಣ ಇದೆ. ಅದಕ್ಕೆ ಒಂದು ಕ್ಷೇತ್ರಕ್ಕೆ ಹೋದಾಗ ನಿಮ್ಮ ಮನೆಯಲ್ಲಿ ದುಡ್ಡು ಯಾಕೆ ಕಮ್ಮಿ ಆಗುತ್ತೆ,
ನೀವೇನು ಮುಟ್ಟಿದ್ರು ಯಾಕೆ ಮಣ್ಣಾಗ್ತಾ ಇದೆ ಅಂದರೆ ನೀವು ಮಾಡಿರೋ ಪಾಪಕರ್ಮಗಳಿಗೆಲ್ಲ ಫಿಕ್ಸಡ್ ಡೇ ಬಾಸ್ ಹಿಂದೆ ಇಮ್ಮಿಡಿಯೇಟಾಗಿ ಬರ್ತಕ್ಕಂಥದ್ದು. ದೋಸೆ ಹಿಂಗಂದರೆ ಹಂಗೆ ತಿರುವಾಕ್ಬಿಡ್ತಾನೆ. ಯಾಕೆ ತಿರುವು ಹಾಕ್ತಾನೆ, ಯಾವಾಗ ತಿರುವು ಹಾಕ್ತಾನೆ ಅಂದರೆ ನೀನು ಹೋಗಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಇಮ್ಮಿಡಿಯೇಟಾಗಿ ಮಾಡ್ತಾನೆ. ಒಂದು ಕ್ಷೇತ್ರಕ್ಕೆ ಹೋಗ್ತೀರ, ಎಷ್ಟು ಜನ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ವೆನ್ ಆಲ್ 3 ರಿವರ್ಸ್ ಮೀಟ್ ಅಟ್ ಎ ಪಾಯಿಂಟ್ ಅಂದರೆ ಅಬ್ದುಲ್ ಕಲಾಮು ವಿಶೇಷವಾಗಿ ಒಂದು ಹೇಳಿದ್ರು. ಆಗ ವಾಜಪೇಯಿ ಅವರಿದ್ದರು, ಗಂಗಾ ಕಾವೇರಿ ರಿವರ್ನ ನೀವು ಜಾಯಿನ್ ಮಾಡದೇ ಇದ್ದರೆ ಸರ್ ಎಂ ವಿಶ್ವೇಶ್ವರ ಹೇಳಿದ್ರು, ಇಫ್ ಯು ಡೋಂಟ್ ಜಾಯಿನ್ ದಿ ರಿವರ್ಸ್ ಇಟ್ ವಿಲ್ ಜಾಯಿನ್ ಬೈ ಇಟ್ ಸೆಲ್ಫ್. ಅಂದರೆ ಪ್ರವಾಹಗಳು ಪ್ರಳಯಗಳು ಅದಾಗದೇ ಆಗತ್ತೆ. ಅದೇ ಲಿಂಕ್ ಮಾಡಿದ್ರೆ ಗಂಗಾ ಕಾವೇರಿ ಪ್ರಾಜೆಕ್ಟ್ಗೆ ಎಷ್ಟು ಕೋಟ್ಯಾಂತರ ರೂಪಾಯಿಯಲ್ಲಿ ರಜನಿಕಾಂತ್ ಪೂರ್ತಿಯಾಗಿ 2.5 ಕೋಟಿ ಕೊಟ್ಟರು. ವಾಜಪೇಯಿ ಅವರು 5 ಕೋಟಿ ಇಟ್ಟರು, ಅಬ್ದುಲ್ ಕಲಾಂ ಅವರು 5 ಕೋಟಿ ಇಟ್ಟರು. ಆ ದುಡ್ಡೆಲ್ಲೋಯ್ತೋ ದೆರೆದವರು ಒಬ್ಬರು ಪತ್ತೆ ಇಲ್ಲ. ಇವತ್ತವರೆಗೂ ಮೋದಿ ಹೆಸರಲ್ಲಿ ಎಲ್ಲರೂ ಗಂಗಾ ಕಾವೇರಿ ಪ್ರಾಜೆಕ್ಟ್ ಅಂತ ಮಾಡಿದ್ರು, ನದಿಗಳನ್ನ ಜೋಡಿಸಿ ಅಂದರು. ಕನ್ಯಾಕುಮಾರಿಂದ ಕಾಶ್ಮೀರದವರೆಗೂ ಎಲ್ಲ ನದಿಗಳನ್ನ, ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಗಂಗೆ ಯಾವತ್ತು ಬತ್ತು ಹೋಗ್ತಾಳೋ, ಕಾವೇರಿ ಯಾವತ್ತು ಬತ್ತು ಹೋಗ್ತಾಳೋ, ತಾಮ್ರವರ್ಣಿ ಯಾವತ್ತು ಬತ್ತು ಹೋಗುತ್ತೋ ಜಗತ್ತು ಅಳೆದು ಹೋಗುತ್ತೆ ಅಂತ. ಇಂಥ ನದಿ ಪುಣ್ಯಭೂಮಿ ಆಗಿರ್ತಕ್ಕಂಥ ಭಾರತ ದೇಶದಲ್ಲಿ ಉತ್ತರ ಭಾರತ ಪುಣ್ಯಭೂಮಿ, ಕರ್ಮಭೂಮಿ ದಕ್ಷಿಣ ಭಾರತ. ಇಷ್ಟು ವಿಶೇಷವಾಗಿರೋ ನದಿಯಲ್ಲಿ ಇವತ್ತು ದಿವಸ ಮಳೆ ಬಂದಾಗ ಪ್ರವಾಹ ಬರುತ್ತೆ. ಆ ಕಾಲದಿಂದ ಯುಗ ಕಾಲದಿಂದ ನದಿ ಹರಿತಾ ಇತ್ತು. ಅವಾಗೆಲ್ಲ ಲ್ಯಾಂಡ್ಸ್ಲೈಡ್ ಆಗ್ತಾ ಇತ್ತ. ಪಾಪಕರ್ಮಗಳು ನಿಮ್ಮನ್ನು ಯಾರು ಮನೆಗಳು ಅಕ್ಕಪಕ್ಕದಲ್ಲಿ ಕಟ್ಕೋ ಅಂದವರು, ಮೇಲೆ ಎಲ್ಲರೂ ನದಿ ಪಕ್ಕದಲ್ಲೇ ಕಟ್ಕೋಬೇಕು. ಫಾರಿನರ್ಸು ಅಷ್ಟೇ, ಇಂಡಿಯನ್ಸು ಅಷ್ಟೇ, ಇರೋ ಬರೋರೆಲ್ಲ ನದಿ ತೀರದಲ್ಲಿ ಒಂದು ವಿಲ್ಲ, ಆ ಕಡೆಯಿಂದ ಒಂದು ರೆಸಾರ್ಟು, ಮೇಲಿಂದ ಬಗ್ ನೋಡೋದು, ಪ್ರಕೃತಿನ ಹಾಳು ಮಾಡೋದು. ಹೀಗೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ಭಗವತಿ ಏನು ಮಾಡ್ತಾಳೆ, ಅವಳು ಕೋಪಗೊಂಡು ನಿಮ್ಮನ್ನೆಲ್ಲ ಹಾಕಿ ಮುಳುಗಿಸಿ ತೊಳೆದು ಬಿಡ್ತಾಳೆ, ಹೊಸಗೆ ಬಿಡ್ತಾಳೆ. ಅದಕ್ಕೆ ಅಂಥ ಒಂದು ನದಿ ಜೀವ ನದಿಯಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಇವತ್ತು ಜಗತ್ತಲ್ಲಿ ವಾಟ್ ಈಸ್ ದಿ ಕಾಸ್ಟ್ಲಿಯೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್ ಅಂದರೆ ಎಂಡ್ ಆಫ್ ದಿ ವರ್ಲ್ಡ್. ಅಂದರೆ ಯಾವಾಗ ಪ್ರಳಯ ಕಾಲಕ್ಕೆ ಮನುಷ್ಯನಿಗೆ ಯಾವುದು ಕಾಸ್ಟ್ಲಿಯೆಸ್ಟ್ ಅಂದರೆ ನೀವೆಲ್ಲ ಅಂದ್ಕೊಂಡದ್ದು ಬಂಗಾರ. ಬಂಗಾರಕ್ಕಿಂತ ವಜ್ರ, ವಜ್ರಕ್ಕಿಂತ ಪ್ಲಾಟಿನಮ್, ಹಿಂಗೆ ಅಂದ್ಕೊಂಡು ಕೂತಿರ್ತೀರ. ಖಂಡಿತ ಇಲ್ಲ. ಇನ್ನು ಸ್ವಲ್ಪ ದಿವಸ ನೋಡ್ತಾ ಇರಿ, ಇದೇ 2028 ಮೇಲೆ 6 ಗ್ರಹಗಳು ಒಂದು ಮನೇಲಿ ಕೂತ್ಕೊಳ್ಳುತ್ತೆ. ಆವಾಗ ಜಗತ್ತು ಪೂರ್ತಿ ನೀರು, ಮನೆ ತಾನೇ ಸೂರತ್ತಲ್ಲಿ ನೀರೆಲ್ಲ ಪೂರ್ತಿಯಾಗಿ ಹೀರ್ಕೊಂಡ್ಬಿಡ್ತು. ಸಮುದ್ರ ಒಣಗೋಗಿದ್ದೆಲ್ಲ ಅದು ನೋಡಿದ್ರ? ಕೇರಳಲ್ಲಿ ಸಮುದ್ರ, ಇಡೀ ಸಮುದ್ರನೇ ಪೂರ್ತಿಯಾಗಿ ಐಸ್ ಆಗೋಯ್ತು. ಎಲ್ಲ ಪೂರ್ತಿಯಾಗಿ ಮೋಹಮಾಯೆಗೆ ಚಿಲುಕಿರ್ತಕ್ಕಂಥ ಮನುಷ್ಯರು, ಎಷ್ಟು ಪಾಪಿಷ್ಟ್ರು, ಕಮ್ಯುನಿಸ್ಟ್ರು, ಅವರು ಇವರು ಎಲ್ಲ ದೇವ್ರು ನಂಬಿಲ್ಲ ಅಂದ್ಬಿಟ್ಟು ಏನು ಮಾಡಿಬಿಟ್ರು ಭಗವಂತ, ಇದನ್ನೆಲ್ಲ ಹಿಮಪಾತ ಮಾಡಿಬಿಟ್ಟ. ಇಡೀ ಜಗತ್ತಲ್ಲಿ 100 ಕಿಲೋಮೀಟ್ರು ಸಮುದ್ರದೊಳಗೆ ನಡ್ಕೊಂಡು ಹೋದ್ರೂ ಎಲ್ಲ ಮೋಡ ಕವಿದ ವಾತಾವರಣ ಇದ್ದಾಗೆ ಐಸ್ ಬರ್ಗ್ ಆದಂಗೆ ಆಗೋಯ್ತು. ಇದಾಗೋದ್ಮೇಲೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಐಸ್ಬರ್ಗ್ ಎಷ್ಟು ದೊಡ್ಡದಾಗಿತ್ತು ಪ್ರಪಂಚದಲ್ಲಿ? ಅಂಟಾರ್ಟಿಕಾ, ಆರ್ಟಿಕ್ ಸರ್ಕಲಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟು, ಜಾಸ್ತಿ ಏನಿಲ್ಲ, 785 ಅಡಿ ಅಲ್ಲ, 785 ಕಿಲೋಮೀಟರು, 785 ಕಿಲೋಮೀಟ್ರು. ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಐಸ್ಬರ್ಗ್ ಮುರಿದೇ ಹೋಯ್ತು. ಏನು ಛಿದ್ರವಾಗಿ ಚೂರಾಗೋಯ್ತು. ಎಷ್ಟು ದೊಡ್ಡ ಪೀಸ್ ಇರಬೇಕದು. ಆಗ ಎಷ್ಟು ಪ್ರಾಣಿಗಳ ಹಾನಿ ಆಯಿತು. ಅದಕ್ಕೆ ನೀರು ಜಗತ್ತಿಗೆ 3 ಪಟ್ಟು ನೀರು ಒಂದು ಭೂಮಿಗೆ, ಇಡೀ ಭೂಮಂಡಲದಲ್ಲಿ ನಮ್ಮಲ್ಲಿರ್ತಕ್ಕಂಥ ಅರ್ಥಿಗೆ 3 ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಅಂದರೆ ನಮ್ಮಲ್ಲಿ 3 ಪಟ್ಟು ನೀರೇ ಇರೋದು. ಅಂಥ ಒಂದು ಸಮುದ್ರದಲ್ಲಿ ಸೂರತ್ತಲ್ಲಿ ನೀರು ಇವತ್ತು 1550 ಅಡಿ ಆಳಕ್ಕೆ ಒಣಗೋಯ್ತು. ಎಲ್ಲ ಜನ ನೋಡ್ತಿದ್ದಾಗೆ ನೀರು ಹೊಟ್ಟೋಯ್ತು. ಈಗ ಹೋಗಿರೋ ನೀರು ವಾಪಸ್ ಬರುತ್ತೆ ಸುನಾಮಿ ಥರ. ಆವಾಗ ಬಾಯಿ ಬಡ್ಕೋಬೇಕು ಜನ. ನೀವೆಲ್ಲ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೀರನ್ನು ಜಗತ್ತಿನಲ್ಲಿ ಇನ್ನು ಮೇಲೆ ಕಾಸ್ಟ್ಲಿಯೆಸ್ಟ್ ಏನಾದರೂ ಇದ್ದರೆ ಅದು ನೀರು. ನಾಳೆ ದುಡ್ಡು ಕೊಟ್ಟರು ಕೊಂಡ್ಕೊಳ್ಳೋಕ್ಕಾಗಲ್ಲ. ನೀರು ಎಷ್ಟು ಬೆಲೆಗೆ ಹೋಗುತ್ತೆ? ಕುಡಿಯೋಕ್ಕೆ ನೀರು ಬೇಕು, ತೊಳ್ಕೊಳ್ಳೋಕೆ ನೀರು ಬೇಕು, ಕೈಗೆ ನೀರು ಬೇಕು, ಕಾಲಿಗೆ ನೀರು ಬೇಕು, ಪ್ರತಿಯೊಂದು ಬೇಕು. ಕೆಲವು ಹೋಟ್ಲಿಗೆ ಹೋಗಿ 5 ಸ್ಟಾರ್ ಹೋಟ್ಲ್ ಅಂತಾರೆ, 7 ಸ್ಟಾರ್ ಅಂತ ಅಂತಾರೆ, ಹೆಸರುಗಳು ಬೇಡ. ಪಾಪ ಅವ್ರು ಪಾಪ್ಯುಲರ್ ಆಗಿಬಿಟ್ರೆ ದೆರೆದವರು. ಆ ದೆರೆದ ಹೋಟ್ಲ್ಗಳಿಗೆ ಒಂದಷ್ಟು ಹೋಗಿದ್ದೆ ನಾನು. ಸುಮ್ಮನೆ ಹೋಗಿದ್ರಿ, ಯಾವುದೋ ಕರೆದಿದ್ರು, ಹೋಗಿದ್ವಿ. ಗುರುಗಳೇ ಬನ್ನಿ ನಮ್ಮ ಹೋಟ್ಲೆಲ್ಲ ಸ್ವಲ್ಪ ಪಾದ ಅರ್ಪಣೆ ಮಾಡಬೇಕು. ನಾನು ಜೆರಾಕ್ಸ್ ಕೊಟ್ಟು ಕಳಿಸ್ತೀನಪ್ಪ ಪಾದ ಅಂದೆ. ಬೇಡ ನೀವು ಬಂದು ಹೋಗಬೇಕು ಅಂದರು. ಹೋಗಿ ನೋಡ್ತೀನಿ, ಅಲ್ಲಿ ಇರ್ತಕ್ಕಂಥ ಹೋಟ್ಲಲ್ಲಿ ಏನೋ ವಾಸನೆ ಬರ್ತಾ ಇದೆಯಲ್ಲ ಅಂದ್ಕೊಂಡೆ. 5 ಸ್ಟಾರ್ 7 ಸ್ಟಾರ್ ಹೋಟ್ಲಿದು, ಅರ್ಥ ಆಯ್ತಾ? ಹೋಗಿ ನೋಡಿದ್ರೆ ಫಾರಿನರ್ಸ್ ಎಲ್ಲ ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಮೂಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗಂತೂ, ಬೇರೆಯವ್ರಂತೂ ಮೂಗು ಮುಚ್ಕೊತಾರೋ ಇಲ್ವೋ ಗೊತ್ತಿಲ್ಲ. ಹೋದ ತಕ್ಷಣ ಗಬ್ಬು ವಾಸನೆ. ಏನಕ್ಕೆ ಅಂದರೆ ಈಗೆಲ್ಲ ಕಂಡೀಷನ್ಸ್, ಅಪಾರ್ಟ್ಮೆಂಟ್ಗೆ 5 ಸ್ಟಾರ್ 7 ಸ್ಟಾರ್ ಹೋಟ್ಲ್ಗಳಿಗೆ ಟಾಯ್ಲೆಟು ಬಾತ್ರೂಮ್ನಲ್ಲಿ ಟಾಯ್ಲೆಟ್ನ ಸಪ್ರೇಟಾಗಿ ಅದರದೇ ಬೇಕಾಗಿರೋ ಪೈಪ್ ಸಪ್ರೇಟ್ ಮಾಡ್ತಾರಂತೆ. ಮೇಲಿರೋ ನೀರು ದರಿದ್ರ ಟಾಯ್ಲೆಟ್ದೆಲ್ಲ ರೀಫ್ಲೆಶ್ ಮಾಡಿ ಅದನ್ನೇ ತಿರುವು ಹಾಕ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಒಂದು ಫಿಲ್ಟ್ರ್ ಹಾಕಿಟ್ಟಿದ್ದಾರೆ. ಈ ದರಿದ್ರ ನೀವೆಲ್ಲ ಹೋಗಿರೋ ಮಲಮೂತ್ರ ವಿಸರ್ಜನೆ ಮಾಡಿರತಕ್ಕಂಥ ನೀರನ್ನೇ ಕೆಳಗಡೆ ಗಿಡಗಳಿಗೆ ಹಾಕ್ತಾರೆ.
ಆ ಕಡೆ ನೋಡಿದ್ರೆ ಏನು ವಾಸನೆ, ಒಬ್ಬ ಮನುಷ್ಯ ಸುಮ್ಮನೆ ಒಂದ್ಸಲಿ ಹೋಗಿ ಬಂದ್ರೇ ಗಬ್ಬು ವಾಸನೆ. ಅಂಥದ್ದು 40 ಜನ 50 ಜನ ಅಲ್ಲ, 5,000 ಜನ ಇದ್ದಾಗೆ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳ ದಿನ ಬಂದು ಹೋಗೋರು, 400 ಜನ 300 ಜನ ಹಿಂಗೆಲ್ಲ ಹೋಗ್ತಾ ಇದ್ರೆ ಎಷ್ಟು ಗಬ್ಬು ವಾಸನೆ. ಆ ಯುಟಿಲಿಟಿ ಬಿಲ್ಡಿಂಗ್ ಬೆಂಗಳೂರಲ್ಲಿ ಅದು ಇವತ್ತು ಗಟ್ಟಿಗಿದೆ, ಅದು ಬಿದ್ದು ಹೋಗುತ್ತೆ ಅಂತ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿದೆ. ಆ ಯುಟಿಲಿಟಿ ಬಿಲ್ಡಿಂಗ್ ಅದ್ರ ಮೇಲೆ 22 ಫ್ಲೋರ್ಗಳು. ಅಲ್ಲೇ ಮಧ್ಯದಲ್ಲಿ ಒಂದು ಥಿಯೇಟ್ರು, ಶಂಕರ್ನಾಗ್ ಚಿತ್ರಮಂದಿರ ಅಂತ, ಸಿಂಫೋನಿ ಅಂತ ಇತ್ತು ಮೊದಲು. ಅಲ್ಲೊಂದು ಟಾಯ್ಲೆಟ್ ಕಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಟಾಯ್ಲೆಟಲ್ಲಿ ಮನುಷ್ಯರು ಉಚ್ಚೆ ಹೊಯ್ದು ಸರ್ಕಾರಕ್ಕೂ ಒಂದು ಲೆಟ್ರ್ ಬರೆದಿಟ್ಟಿದೆ. ಮುಖ್ಯಮಂತ್ರಿಗಳಾಗಿದ್ದಾಗ ಬಂಗಾರಪ್ಪ ಟೈಮ್ಗೂ ಹೇಳಿದೆ, ಅದಾದಮೇಲೆ ಬೊಮ್ಮಾಯಿ ಟೈಮ್ಗೂ ಹೇಳಿದೆ, ಸದಾನಂದ ಗೌಡರು ಇದ್ದಾಗಲೂ ಹೇಳಿದೆ. ಏನಂತ ಹೇಳಿದೆ, ದಯವಿಟ್ಟು ಇದನ್ನು ನೀವು ಸರಿಪಡಿಸದೇ ಇದ್ದರೆ ನಾಳೆ ದಿವಸ ಜನ ಸಾಯೋದು ಗ್ಯಾರಂಟಿ, ಬರೆದಿಟ್ಕೊಳ್ಳಿ ಅಂತ. ಅದು ಯಾರು ಏನು ಮಾಡಿದ್ರು ಲೆಟ್ರ್ ಗೊತ್ತಿಲ್ಲ, ತಲೆಗೆ ಹೋಯ್ತೋ ಇಲ್ವೋ ಗೊತ್ತಿಲ್ಲ ಇರೋರಿಗೆಲ್ಲರಿಗೂ. ಇದಕ್ಕೆ ಯೂಟ್ಯೂಬ್ ಮುಖಾಂತರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜ್ಞಾಪಕ ಇಟ್ಕೊಳ್ಳಿ, ನೀರು ಎಷ್ಟು ಮುಖ್ಯ ಮನುಷ್ಯನಿಗೆ ಅಂತ. ದೇಹದಲ್ಲೂ ಪಂಚಭೂತಗಳಲ್ಲಿ ನೀರು ಬಹಳ ಮುಖ್ಯ. ದೇಹಕ್ಕೆ ನೀರು ಚೆನ್ನಾಗಿ ಕುಡಿಯಿರಿ ಅಂತ ಅದಕ್ಕೆ ಬಡ್ಕೊಳ್ಳೋದು. ಕಿಡ್ನಿಗೆ ನೀರು ಬೇಕು, ಲಿವರ್ಗೆ ನೀರು ಬೇಕು, ಹಾರ್ಟಿಗೆ ನೀರು ಬೇಕು, ತಲೆಗೆ ನೀರು ಬೇಕು. ದೇಹದ ಎಲ್ಲ ಮೂಲೆಗಳು ರಕ್ತ ಸಂಚಾರಕ್ಕೆ ವೈಟ್ ಬ್ಲಡ್ ಸೆಲ್ಸು ಕ್ಲೀನಾಗಿ ರೆಡ್ ಬ್ಲಡ್ ಸೆಲ್ಸ್ ಆಗಬೇಕು ಅಂದರೆ, ಕನ್ವರ್ಟ್ ಆಗಬೇಕು, ಶುಗರು BP ಚೇಂಜ್ ಆಗಬಾರ್ದು ಅಂದರೆ, ಶುಗರ್ ಬ್ಲಡ್ ಒಳಗೆ ಹೋಗಬಾರ್ದು ಅಂದರೆ ನೀರು ಬಹಳ ಮುಖ್ಯ. ನೀರು ಚೆನ್ನಾಗಿ ಕುಡೀರಿ ಅಂತ ಹೇಳೋರು. ಅಷ್ಟಕ್ಕೂ ನೀರು ಬೇಕು. ಈ ನೀರನ್ನ ಒಬ್ಬ ಮನುಷ್ಯ ವಿಸರ್ಜನೆ ಮಾಡಿದಾಗ ಆ ಪಿಲ್ಲರ್ಗಳ ಮೇಲೆ, ಆ ಕೆಳಗಡೆ ಇರ್ತಕ್ಕಂಥ ಮಧ್ಯದಲ್ಲಿ ದೊಡ್ಡ ಟಾಯ್ಲೆಟ್ ಮೇಲೆ ಎಲ್ಲ ಪಿಲ್ಲರ್ಗಳು, ಕಬ್ಬಿಣಗಳು ಏನಾಗಿದೆ, ತುಕ್ಕಿಡ್ದೋಗಿದೆ. ಅದರಲ್ಲಿ 4 ಬೀಮ್ಗಳು ಮುರಿದೋಗಿದೆ, 8 ಪಿಲ್ಲರ್ಗಳು ಎಲ್ಲ ಬಿಚ್ಕೊಂಡ್ಬಿಟ್ಟಿದೆ. ಯಾವತ್ತು ಯುಟಿಲಿಟಿ ಬಿಲ್ಡಿಂಗ್ ಬೀಳುತ್ತೆ ಅಂದರೆ, ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆ ಪ್ರಕಾರ ಅಲ್ಸೂರು ಸೋಮೇಶ್ವರ ದೇವಸ್ಥಾನ ಶಾಸನ ಬರೆದಿದೆ. ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಏನು ಬಂದಿದೆ, ದಕ್ಷಿಣಮಯಮು ದಕ್ಷಿಣದಲ್ಲಿ, ಸೌತ್ ಈಸ್ಟಲ್ಲಿ, ಸೌತ್ ವೆಸ್ಟಲ್ಲಿ 2 ಕಡೆ, ಆಗ್ನೇಯಮು ದಕ್ಷಿಣಮಯಮು 2 ಕಡೆನೋ ಶನಿ ಪ್ರವಾಸಿಂಚಿನప్పుడు, ಶನಿ ಅಂದರೆ ಶನಿ ಬಂದಾಗ ಎತ್ತರమైన ಕಟ್ಟಡము పోతుంది ಅಂತ. ಎತ್ತರವಾದ ಕಟ್ಟಡನು ನೈಋತ್ಯ ದಿಗ್ಭಾಗ ಅಂದರೆ ಅಲ್ಸೂರು ಸೋಮೇಶ್ವರ ದೇವಸ್ಥಾನ ನೈಋತ್ಯ ದಿಗ್ಭಾಗ ಯುಟಿಲಿಟಿ ಬಿಲ್ಡಿಂಗ್ ಇರೋದು. ಶನಿ ಪ್ರವೇಶ ಮಾಡಿದಾಗ ಮೆಟ್ರೋ ಟ್ರೈನ್ ಎಂಥ ದೊಡ್ಡ ಕಟ್ಟಡ ಬಿದ್ದು ಹೋಗುತ್ತೆ, ಯಾವಾಗಾರ ಬಿಡ್ಬೋದು. ಆ ಬಿದ್ದಾಗ ಜನ ರಕ್ತಪಾತ ಮೂಲು ಶವಿಸ್ತಿಂದಿ, ರಕ್ತಪಾತಗಳಾಗತ್ತೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಬಿದ್ದರೆ ಏನಾಗತ್ತೆ ಮನುಷ್ಯ. ಅದು ಮೆಟ್ರೋ ಮೇಲೆ ಬಿದ್ದು ಅಲ್ಲೆಲ್ಲ ಜನ ಓಡಾಡಿ MG ರೋಡ್, ಬ್ರಿಗೇಡ್ ರೋಡ್ ಅಂತಾರೆ. ಒಳಗೋಗಿ ನೋಡಿದ್ರೆ ಗೊತ್ತಾಗತ್ತೆ ಬಿಲ್ಡಿಂಗ್ ಹಿಂಗೆ ಅಲ್ಲಾಡಂಗೆ. ಮೇಲೆ 22nd ಫ್ಲೋರಲ್ಲಿ ಅಮ್ಜದ್ ಖಾನ್ ಅಂತ ಒಂದು 3 ಸ್ಟಾರ್ ಹೋಟೆಲ್ ಕಟ್ಟಿದ್ರು. ಆ ಟೈಮ್ ನಾವೆಲ್ಲ ಹೋಗ್ತಿದ್ವಿ ಅಂತ ಇಟ್ಕೊಳ್ಳಿ, ಭಾಳ ಆಪ್ತರಾಗಿದ್ದರು, ಒಳ್ಳೆ ಮನುಷ್ಯ. ಅಲ್ಲಿ ಹೋಗ್ತಿದ್ದಾಗ ಗೊತ್ತಾಗ್ತಿದ್ದು ಇದೆಲ್ಲ ಯೋಗ್ಯತೆಗಳು. ಆ ರೀತಿ ಯಾಕೆ ಅದನ್ನೆಲ್ಲ ಹೇಳ್ತಿದ್ದೀವಿ ಅಂದರೆ, ಒಬ್ಬ ಮನುಷ್ಯ ಎಷ್ಟು ನೀರು ಕುಡಿತಾನೋ ಅಷ್ಟು ನೀರನ್ನು ವಿಸರ್ಜನೆ ಮಾಡ್ತಾನೆ. ಸೊ ನೀವೆಲ್ಲ ಏನು ಅಂದರೆ, ಅದಕ್ಕೆ ಅಂತ ಒಂದು ಜಾಗ, ಅದಕ್ಕೆ ಅಂತ ಒಂದು ಸ್ಥಾನ, ಅದಕ್ಕೆ ಅಂತ ಒಂದು ಮಾನ ಮರ್ಯಾದೆ ಇದೆ. ಹಾಗೆ ಒಂದು ಕ್ಷೇತ್ರಕ್ಕೆ ಹೋದಾಗ ನೀವೆಲ್ಲ ಮಾಡೋದು ಏನು ಗೊತ್ತಾ ಕೆಲಸ, ಹಲ್ಕಾ ಕೆಲಸ ಮಾಡಿ ಬರ್ತೀರ. ನಿಮ್ಮನ್ನು ಯಾರಾದರೂ ನೀರಲ್ಲಿ ಹೋದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀರ, ಸಾರ್ವಜನಿಕರು ಸ್ವಿಮ್ಮಿಂಗ್ ಪೂಲ್. ಮಕ್ಕಳನ್ನೆಲ್ಲ ಒಂದ್ಸಲ ಏನಕ್ಕೆ ಅಲ್ಲಿ ಬಾತ್ರೂಮ್ ಕಟ್ಟಿರ್ತಾರೆ, ಒಂದ್ಸಲ ಹೋಗ್ಬಿಟ್ಟು ನೀವೆಲ್ಲ ಒಂದಕ್ಕೆ ಹೋಗಿ ಬನ್ನಿ, ಮಲಮೂತ್ರ ವಿಸರ್ಜನೆ ಮಾಡಿ ಬನ್ನಿ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗಳಿಂತ. ಇಲ್ಲೇ ಸ್ವಿಮ್ಮಿಂಗ್ ಮಾಡ್ತಾನೆ ಹುಚ್ಚ ಹೋಗಿ ಬಿಡ್ತೀರ ದರಿದ್ರದವ್ರು. ಬೇರೆಯವ್ರಿಗೆಲ್ಲ ದೊಡ್ಡ ರೋಗ ಬರಕ್ಕ. ಎಂಥ ಕರ್ಮ ಇದು. ಅದು ಆ ಜಾಗದಲ್ಲಿ ಅವ್ರು ಕ್ಲೀನ್ ಮಾಡಲ್ಲ, ಕ್ಲೋರಿನ್ ಹಾಕಲ್ಲ, ಇನ್ನೊಬ್ಬ ಮತ್ತೊಬ್ಬ ಮಗದೊಬ್ಬ ಎಲ್ಲ ಸೇರಿಕೊಂಡು ಆ ನೀರನ್ನು ಕಲುಷಿತ ಮಾಡಿ ಇಟ್ಬಿಟ್ಟಿರ್ತೀರ. ಸ್ವಿಮ್ಮಿಂಗ್ ಪೂಲ್ಗೆ ಎಷ್ಟು ಜನ ಮಕ್ಕಳು ಹೋಗ್ತಾರೆ, ಎಷ್ಟು ಜನ ವಯಸ್ಸಾದವ್ರು ಹೋಗ್ತಾರೆ, ಎಷ್ಟು ಜನ ಟ್ರೈನಿಂಗ್ ಹೋಗ್ತಾರೆ, ಕ್ಲೀನ್ ಮಾಡಿರ್ತಾರೆ. ದೊಡ್ಡ ಸ್ವಿಮ್ಮಿಂಗ್ ಪೂಲು, ಸದಾಶಿವನಗರ ಸ್ವಿಮ್ಮಿಂಗ್ ಪೂಲ್, ಅಲ್ಸೂರು ಸ್ವಿಮ್ಮಿಂಗ್ ಪೂಲ್, ದೊಡ್ಡ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲು, ಅಲ್ಲಿ 5 ಸ್ಟಾರ್ ಸ್ವಿಮ್ಮಿಂಗ್ ಪೂಲು, ಅಲ್ಲಿರ್ತಕ್ಕಂಥ ಏನು ಅಶೋಕ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಪೂಲು, ವಿಂಡ್ಸರ್ ಮೆರಿನಲ್ಲಿ ಸ್ವಿಮ್ಮಿಂಗ್ ಪೂಲು. ಅಯ್ಯೋ ರಾಮ, ನಾವು ಹೋದ್ವಿ, ಅಲ್ಲಿ ಹೋದ್ರೂ ದೊಡ್ಡವರು ಇದರೊಳ್ಳೆ ಹುಚ್ಚ ಹೋಗ್ತಿರ್ತಾರೆ. ಏನು ಕರ್ಮ ಅಲ್ವಾ. ನೋಡಿದ್ರೆ ಗೊತ್ತಾಗಲ್ವಾ ಬಬಲ್ಸ್ ಬರೋದು. ಎಂಥ ಪೆಕರ್ ನನ್ನ ಮಕ್ಕಳು. ಪ್ರತಿಯೊಬ್ಬರಿಗೂ ಕಾಮನ್ ಸೆನ್ಸ್ ಅನ್ನೋದಿರಬೇಕು. ಎಲ್ಲಿ ಹುಚ್ಚ ಹೋಗ್ಬೇಕು, ಎಲ್ಲಿ ಹೋಗಬಾರ್ದು, ಇದೆಲ್ಲ ತಿಳ್ಕೊಳ್ಳೋರೇ ಇಲ್ಲ. ನೀವೆಲ್ಲ ಏನು ಮಾಡ್ತೀರಾ, ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕಡೆಯಿಂದ ಪಾಪ ಯಾರೋ ಬಂದಿರ್ತಾರೆ. ತನ್ನ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಕರ್ಮಣ್ಯೇವಾ ಅಧಿಕಾರಸ್ಯ ಮಾ ಫಲೇಶು ಕದಾಚರ. ನದಿ ನೀರುಗಳು ಏನಕ್ಕೆ ಮಾಡಿರೋದು, ಗಂಗಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಗಂಗೆ ಸ್ನಾನವನ್ನು ಮಾಡಬೇಕಾದ್ರೆ ತ್ರಿವೇಣಿ ಸಂಗಮ, ಅದಕ್ಕೆ ಪ್ರಯಾಗರಾಜ ಅಂತ ಕರೀತಾರೆ. ಪ್ರಯಾಗದಲ್ಲಿರ್ತಕ್ಕಂಥ ಗಂಗಾ ಕಾವೇರಿ ಅಂದರೆ ವಿಶೇಷವಾಗಿರ್ತಕ್ಕಂಥ ಗಂಗಾ ಯಮುನಾ ಸರಸ್ವತಿ. ಆ ಸರಸ್ವತಿ ಗುಪ್ತಗಾಮಿನಿಯಾಗಿ ಒಳ ಕೂತಿರ್ತಾಳೆ. ಕಾವೇರಿಯಲ್ಲಿರ್ತಕ್ಕಂಥ ವಿಶೇಷ ಅಂದರೆ ಟಿ ನರಸೀಪುರದಲ್ಲಿ ತಿರುಮಕೂಡ್ಲು ನರಸೀಪುರ, ತಿರುಮಕೂಡ್ಲು ಟಿ ನರಸೀಪುರ, ತಿರುಮಕೂಡ್ಲು ನರಸೀಪುರ ಒಂದು ಸಂಗಮ. ಯಾರಿದ್ದಾರೆ, ಕಪಿಲ, ಕಾವೇರಿ, ಸ್ಫಟಿಕ ಸರೋವರ ಒಳಗೆ ಗುಪ್ತಗಾಮಿನಿ, ಒಳಗಡೆ ಇರ್ತಕ್ಕಂಥ ಗುಪ್ತವಾಗಿರ್ತಕ್ಕಂಥ ಎಲ್ಲ ಸಂಗಮ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ನಮ್ಮ ಪಾಪಕರ್ಮಗಳು ಸಂಗಮವಾಗುತ್ತೆ. ಆಗ ನದಿಗಳು ಕೇಳುತ್ತಂತೆ, ಋಷಿ ಮುನಿಗಳೆಲ್ಲ. ಏನು ಅಂದರೆ ಗಂಗೆ ಹೋಗಿ ಕೇಳ್ತಾಳೆ. ನಾವೆಲ್ಲ ಸಪ್ತಮಾತೃಕೆಯರ ಜೊತೆಗೆ 7 ವಿಶೇಷವಾಗಿರ್ತಕ್ಕ ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು.
ಅಲ್ಲಿರ್ತಕ್ಕಂಥ ಭಗೀರಥನ ತೀರ್ಥ, ಭಗೀರಥ ಗಂಗೆನ ಭೂಮಿಗೆ ತಂದಿದ್ದೀನಕ್ಕೆ ಪುಣ್ಯ ಮಾಡೋಕ್ಕೆ. ಅಪವಿತ್ರ ಪವಿತ್ರೋವ ಎಲ್ಲ ಪಾಪಕರ್ಮಗಳು ಮಾಡಿರ್ತಕ್ಕಂಥ ನನ್ನ ವಂಶ ನಿರ್ವಂಶವಾಗಿರ್ತಕ್ಕಂಥದ್ದು ಈ ವಿಶೇಷವಾಗಿರೋ ಪರಮೇಶ್ವರನಲ್ಲಿ ಆ ಐಕ್ಯವಾಗಿರ್ತಕ್ಕಂಥ ಗಂಗೆ ಕೆಳಗಡೆ ಬರೋಕ್ಕೆ ಮೊದಲು ಡೈರೆಕ್ಟಾಗಿ ಅವನು ತೊಡೆಯಲ್ಲಿ ಹುಟ್ಟಿದವಳು. ಯಾರು? ಗಂಗೆ ಎಲ್ಲಿ ಹುಟ್ಟಿದ್ಲೋ? ಸಾಕ್ಷಾತ್ ಮಹಾವಿಷ್ಣು ತೊಡೆಯಲ್ಲಿ ಹುಡ್ತಾಳೆ. ಹುಟ್ಟುಬಿಟ್ಟು ಹೊರಗಡೆ ಬರ್ತಾಳೆ, ಸಂತಾನ ಅಭಿವೃದ್ಧಿಯಾಗಿ ಬರ್ತಕ್ಕಂಥವಳು. ಅದಕ್ಕೆ ಅವಳನ್ನ ಪೂರ್ತಿಯಾಗಿ ತುಂಗ ಅಂತ ಕರೀತಾಳೆ. ಇಂಥ ಒಂದು ಗಂಗೆನ ಮೊದಲು ತುಂಗ ಅಂತ ಕರೆದಾಗ ಅಲ್ಲಿರ್ತಕ್ಕಂಥ ಮಹಾವಿಷ್ಣುವಿಗೆ ಮಗಳಾಗಿರ್ತಕ್ಕಂಥವಳು ಯಮುನೆ. ಅಂತಹ ಯಮುನೆಯನ್ನು ಕರೆದ ಮೇಲೆ ಅವಳು ಹೊರಭಾಗದಲ್ಲಿ ಬರ್ತಾಳೆ. ಸರಿ, ಎಲ್ಲ ಹೊರಗಡೆ ಬಂದರು, ಭಾಳ ಸಂತೋಷ. ಇವಳ ರೌದ್ರತೆ ಎಷ್ಟಿತ್ತು ಗಂಗೆಗೆ ಅಂದರೆ